ನಮಸ್ಕಾರ ಬಾಂಧವರೇ, ದರಖಾಸ್ತು ಪೋಡಿಗೆ ಸಂಬಂಧಪಟ್ಟಂತೆ ಗ್ರಾಮ ನಕಾಶೆ ಅಂದರೆ ಮ್ಯಾಪ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಮ್ಯಾಪ್ ಅಂತಕ್ಕಂಥದ್ದು ಒಂದು ಲ್ಯಾಟಿನ್ ಪದ. ಇದು ಮಪ್ಪಾದಿಂದ ಬಂದಿದೆ. ಮಪ್ಪ ಅಂತಂದರೆ ಒಂದು ನ್ಯಾಪ್ಕಿನ್, ಅಂದರೆ ನಾವೇನು ಕೈವರ್ಸ್ಲಿಕ್ಕೆ ಉಪಯೋಗಿಸ್ತೀವಲ್ಲ ಆ ಥರ ಬಟ್ಟೆಗೆ ಮಪ್ಪ ಅಂತಾರೆ. ಸೊ ಇದು ಒಂದು ಭೂಮಿಯ ಮೇಲೆ ಹೊದಿಕೆ ಏನು ಮಾಡ್ತೀವಲ್ಲ ಆ ಥರ ಒಂದು ಹೊದಿಕೆ ಇದಾಗಿರುತ್ತೆ. ಸೊ ಇದನ್ನು ಸಮತಲವಾಗಿದೆ. ಕ್ರಿಸ್ತಪೂರ್ವ 2300ರಲ್ಲಿ ರಷ್ಯಾದಲ್ಲಿ ಹಳೆಯ ನಕಾಶೆಗಳನ್ನು ಮಣ್ಣಿನಿಂದ ಮಾಡಿ ಸಂಗ್ರಹಿಸಲಾಗಿದೆ. ಇದನ್ನು ತಾವು ವೀಕ್ಷಿಸಬಹುದಾಗಿದೆ. ಕ್ರಿಸ್ತಪೂರ್ವ 350ರಲ್ಲಿ ಗ್ರೀಕ್ನ ಅರಿಸ್ಟಾಟಲ್ ಭೂಮಿ ದುಂಡಾಗಿದೆ ಅಂತಂದ್ಬಿಟ್ಟು ತಿಳಿಸ್ತಾ, ಆದರೂ ನಾವು ತಯಾರಿಸ್ತಕ್ಕಂಥ ನಕ್ಷೆಗಳಲ್ಲಿ ಉದ್ದ ಮತ್ತು ಅಗಲ ಮಾತ್ರನ್ನ ಗ್ರಹಿಸಲಾಗಿದೆ. ಯಾಕೆಂದರೆ ನಾವು ಅರ್ಥ ಮಾಡ್ತಿರ್ತಕ್ಕಂಥ ಪ್ರದೇಶ ಕಡಿಮೆ ಆಗಿರೋದ್ರಿಂದ ಸಮತಲ ಎಂದು ನಾವು ಭಾವಿಸುತ್ತೇವೆ. ಜಿ ಮಾರ್ಕೆಟರ್ ಅಂತಕ್ಕಂಥವನು ನಕಾಶೆಯನ್ನು ವಿಶ್ವಕ್ಕೆ ಪರಿಚಯ ಮಾಡಿದ. ಈ ನಕಾಶೆ ತಯಾರಕರನ್ನ ಕಾರ್ಟೋಗ್ರಫರ್ ಅಂತ ಕರಿತೀವಿ. ಇದಕ್ಕೆ ಕಾರ್ಟೋಗ್ರಫಿ ಅಂತ ಹೇಳಿ 15ನೇ ಶತಮಾನದಲ್ಲಿ ಮುದ್ರಣದ ಆವಿಷ್ಕಾರ ಆಗುತ್ತೆ. ಆನಂತರ ನಕಾಶೆಗಳು ಮುದ್ರಣಗೊಳ್ತವೆ. 1659ರ ಹೊತ್ತಿಗೆ ಬಹುಶಃ ಎಲ್ಲ ಗ್ರಾಮದ ವಿಶ್ವದ ಗ್ರಾಮ ನಕಾಶೆಗಳನ್ನ ತಯಾರಿಸಿ ಸಂಗ್ರಹಿಸಲಾಗಿತ್ತು. 18ನೇ ಶತಮಾನದಲ್ಲಿ ಕೊಲಂಬಸ್ ನೌಕೆ ಮೂಲಕ ವಿಶ್ವ ಪರ್ಯಟನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದೇ ನಕಾಶೆಗಳನ್ನ ಬಳಸಿದ್ದಾನೆ. 19ನೇ ಶತಮಾನದಲ್ಲಿ ಏರಿಯಲ್ ಅಂದರೆ ವಿಮಾನದ ಮೂಲಕ ಏರಿಯಾ ಸರ್ವೆ ಮಾಡಲಾಯಿತು. ಆನಂತರ ನಕ್ಷೆಗಳನ್ನ ತಯಾರು ಮಾಡಿದ್ರು. ಇದನ್ನೇ ಮಹಾಯುದ್ಧದಲ್ಲಿ ಬಳಸಲಾಗಿದೆ. ಇನ್ನು 20ನೇ ಶತಮಾನದಲ್ಲಿ ರಿಮೋಟ್ ಸೆನ್ಸಿಂಗ್ ಮತ್ತು GIS ಉಪಕರಣಗಳ ಮೂಲಕ ಗ್ರಾಮ ನಕಾಶೆಗಳನ್ನ ತಯಾರಿಸಿದ್ದಾರೆ. ಇವುಗಳನ್ನ ತಾವು ಕಂಪ್ಯೂಟರ್ನಲ್ಲಿ ನೋಡ್ಬೋದು. ಅಗತ್ಯ ಬಿದ್ದರೆ ತಮ್ಮ ಮೊಬೈಲ್ನಲ್ಲೇ ತಾವು ವೀಕ್ಷಿಸಬಹುದಾಗಿದೆ. ಇದುವರೆಗೂ ಕರ್ನಾಟಕದಲ್ಲಿ ಸುಮಾರು 30,525 ಗ್ರಾಮಗಳನ್ನ ಡಿಜಿಟೈಸ್ ಮಾಡಲಾಗಿದೆ. ಈ ಎಲ್ಲ ಡಿಜಿಟೈಸ್ ಮ್ಯಾಪ್ಗಳು ತಮ್ಮ ಮೊಬೈಲ್ನಲ್ಲಿ ಲಭ್ಯವಿದ್ದು ತಾವು ವೀಕ್ಷಿಸಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.